ತಂಗಿ ನೋಡ್ದ ಎಲ್ಲರೂ ಗಣೇಶನ ಹಬ್ಬವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಮಗ್ ಮಾತ್ರ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ಏನಕ್ಕ ಮಾಡೋದು? ಒಂದಿನ ಈ ಟಿಫನ್ ಅಂಗಡಿ ಹಾಕದಿದ್ರೆ ನಮ್ ದಿನ ಕಳಿಯುತ್ತಾ? ನಾವು ಎಷ್ಟು ದಿನದಿಂದ ಆಲೋಚನೆ ಮಾಡ್ತಾ ಇದ್ದೀವಿ ವಿನಾಯಕನ ಹಬ್ಬವನ್ನು ಮನೆಯಲ್ಲೇ ಮಾಡ್ಬೇಕು ಅಂತ. ಆದ್ರೆ ಹಣ ಇಲ್ಲದ ಕಾರಣ ಮಾಡ್ಲಿಕ್ಕೆ ಆಗಿಲ್ಲ. ಹೌದು ತಂಗಿ, ನೀನು ಚಿಂತೆ ಮಾಡ್ಬೇಡ. ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕೂಡ ಕಾಯ್ತಿದ್ದೀನಕ್ಕ. ಎಲ್ಲನೂ ಸರಿಯಾಗುತ್ತೆ ಕಣೆ. ಮೊದ್ಲು ಇಡ್ಲಿಗೆ ನೀನು ಚಟ್ನಿ ಮಾಡು, ನಮಗೂ ಕೂಡ ಒಳ್ಳೆ ಕಾಲ ಬೇಗ ಬರುತ್ತೆ. ಹೀಗೆ ಹರಿತಾ ಒಳಗೆ ಹೋಗಿ ಚಟ್ನಿಗೆ ಬೇಕಾಗಿದ್ನ ಮಾಡ್ತಾ ಇದ್ಲು. ಹೀಗೆ 2 ಗಂಟೆಗಳ ಕಾಲ ಕಳೆದ್ರೂ ಕೂಡ ಯಾರು ಕೂಡ ಹೋಟೆಲ್ ಹತ್ರ ಬರ್ಲೇ ಇಲ್ಲ. ಹರಿತಾ, ಏನೇ ಇದು? 2 ಗಂಟೆಗಳ ಕಾಲ ನಾವು ನೋಡ್ತಾ ಇದ್ದೀವಿ, ಯಾರು ಕೂಡ ಹೋಟೆಲಿಗೆ ಬರ್ಲೇ ಇಲ್ಲ. ಏನೋ ಅಕ್ಕ, ನಾನು ಕೂಡ ಎಲ್ಲನೂ ಸಿದ್ಧ ಮಾಡಿ ಇಟ್ಟಿದ್ದೀನಿ. ಅಕ್ಕ, ಹಾಗಾದ್ರೆ ನಮಗೂ ನಷ್ಟ ಆಗಿದ್ ರೀತಿನಾ? ಏನೋ ತಂಗಿ, ಇರೋ ಯಾರಾದ್ರೂ ಬರ್ತಾರ ನೋಡೋಣ. ಹೀಗೆ ತುಂಬಾ ಸಮಯ ನೋಡ್ತಾನೆ ಇದ್ರು, ಯಾರು ಕೂಡ ಹೋಟೆಲ್ ಹತ್ರ ಬರ್ಲೇ ಇಲ್ಲ. ಅದರಿಂದ ಬೇಜಾರಾಗಿ, ಹರಿತಾ ಸರಿ ಬಾರೆ ಹೊರಡೋಣ, ಇವತ್ತು ಯಾರು ಕೂಡ ಬರ್ತಾ ಇಲ್ಲ. ಅಕ್ಕ ಹೌದು, ಹೇಳಲಿಕ್ಕೆ ಮರ್ತ್ಬಿಟ್ಟೆ ನಾನು. ಎಲ್ಲರೂ ವಿನಾಯಕನ ಪ್ರಸಾದವನ್ನು ತಿನ್ಲಿಕ್ಕೆ ಹೋಗಿರ್ತಾರೆ. ನಾವೇ ಹುಚ್ಚರು, ಇಲ್ಲಿಗೆ ಯಾಕೆ ಬರ್ತಾರೆ? ಹರಿತಾ, ನೀನ್ ಹೇಳುವಾಗನೇ ನನಗೂ ಕೂಡ ಟ್ಯೂಬ್ಲೈಟ್ ಹುರಿತಾ ಇದೆ. ವಿನಾಯಕನ ಪ್ರಸಾದ ತಿನ್ಲಿಕ್ಕೆ ಹೋಗಿರ್ತಾರೆ, ಅಲ್ಲಿರುವಾಗ ಇಲ್ಲಿ ಯಾಕೆ ಬರ್ತಾರೆ? ಅಕ್ಕ, ಹೀಗಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಲ್ವಾ? ಹೌದು ತಂಗಿ, ನಮ್ಗೆ ನಷ್ಟ ಆಗದ ರೀತಿ ಏನಾದ್ರೂ ಉಪಾಯ ಮಾಡ್ಬೇಕು. ಹರಿತಾ ಸರಿ ಬಾ, ಅಂಗಡಿ ಮುಚ್ಚಿ ಮನೆಗೆ ಹೋಗೋಣ. ಸರಿ ಅಕ್ಕ ಬಾ. ಹೋಗುವ ದಾರಿಯಲ್ಲಿ ದೊಡ್ಡ ವಿನಾಯಕನಿದ್ದಾನಲ್ವಾ, ಅಲ್ಲಿಗೆ ಹೋಗಿ ಆಮೇಲೆ ಹೋಗೋಣ. ಸರಿ ತಂಗಿ, ಬಾ ಹೊರಡೋಣ. ಹೀಗೆ ಅಕ್ಕ ತಂಗಿಯರಿಬ್ಬರು ರಸ್ತೆಯಲ್ಲಿ ಮಾತನಾಡುತ್ತಾ ರಸ್ತೆಯಲ್ಲಿ ವಿನಾಯಕನ ವಿಗ್ರಹವನ್ನು ಕೂರಿಸಿರುವ ಸ್ಥಳಕ್ಕೆ ಬಂದ್ರು. ಅಕ್ಕ ನೋಡ್ದ, ಎಷ್ಟು ದೊಡ್ಡ ವಿನಾಯಕನ ವಿಗ್ರಹ, ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ ವಿನಾಯಕ? ಹೌದು ತಂಗಿ. ಅಕ್ಕ, ವಿನಾಯಕನ ನೋಡಿದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ. ಇಬ್ಬರು ವಿನಾಯಕನ ಬಳಿ ಹೋಗಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ್ರು. ವಿನಾಯಕ, ನಿನ್ನ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಮ್ ಕೈಯಲ್ಲಿ ಅಷ್ಟೊಂದು ಹಣ ಇಲ್ಲ. ನಮ್ಮ ಹೋಟೆಲ್ ಕೂಡ ಸರಿಯಾಗಿ ನಡೀತಾ ಇಲ್ಲ. ನೀನೇ ನಮ್ಗೆ ಏನಾದ್ರೂ ದಾರಿಯನ್ನು ತೋರಿಸ್ಬೇಕು. ಸ್ವಾಮಿ, ಟಿಫಿನ್ ಅಂಗಡಿ ಚೆನ್ನಾಗಿ ನಡೀತಾ ಇಲ್ಲ ಅಂತ ಅಕ್ಕ ತುಂಬಾ ಬೇಜಾರ್ ಮಾಡ್ತಿದ್ದಾಳೆ. ನೀವೇ ನಮ್ಗೆ ಏನಾದ್ರೂ ದಾರಿ ತೋರಿಸ್ಬೇಕು. ನಮ್ಮ ಟಿಫಿನ್ ಅಂಗಡಿ ಚೆನ್ನಾಗಿ ನಡಿಬೇಕು ಅಂತ ನೀವೇ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ದೇವರನ್ನು ಬೇಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ರು. ಅಕ್ಕ, ಎಲ್ಲ ಚೆನ್ನಾಗಿದ್ದಿದ್ರೆ ನಾವು ಕೂಡ ನಮ್ಮ ಬೀದಿಯಲ್ಲಿ ವಿನಾಯಕನ ಇಡ್ಬೋದಾಗಿತ್ತು. ಅಷ್ಟು ಅರ್ಹತೆ ನಮಗೆ ಇಲ್ಲ ಹರಿತಾ. ಹಾಗೆ ಅಂತ ಮಾತಾಡ್ಕೊಂಡು ಮನೆಗೆ ಹೋದ್ರು. ಚಂದ್ರಿಕಾ ಆ ದಿನ ಏನು ಮಾತನಾಡದೆ ಆಲೋಚನೆಯನ್ನು ಮಾಡ್ತಾ ಇದ್ಲು. ಆ ದಿನ ಊಟ ಕೂಡ ಮಾಡ್ಲಿಲ್ಲ. ತಂಗಿ, ಎಲ್ಲರೂ ವಿನಾಯಕನ ಬಳಿ ಪ್ರಸಾದನ ಇಡ್ತಾರಲ್ವಾ, ಆ ಪ್ರಸಾದವನ್ನು ನಾವೇ ಮಾಡಿದ್ರೆ? ಅಕ್ಕ, ನನಗೆ ಅರ್ಥ ಆಗ್ತಾ ಇಲ್ಲ, ಏನ್ ಹೇಳ್ತಿದ್ಯಾ ಅಂತ. ಅಂದ್ರೆ ಹರಿತಾ, ವಿನಾಯಕನ ವಿಗ್ರಹವನ್ನು ವಿಸರ್ಜನೆ ಮಾಡುವಾಗ ಎಲ್ರಿಗೂ ಊಟವನ್ನು ಕೊಡ್ತಾರಲ್ವಾ, ಆ ಅಡುಗೆನ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡ್ರೆ? ಅಕ್ಕ, ಒಳ್ಳೆ ಆಲೋಚನೆ. ಆದ್ರೆ ನಮಗೆ ಅವರು ಆರ್ಡರ್ ಕೊಡ್ತಾರಾ? ಪ್ರಯತ್ನ ಮಾಡಿ ನೋಡೋಣ ತಂಗಿ. ಸರಿ ಅಕ್ಕ. ಹರಿತಾ, ಇವಾಗ ನಿದ್ರೆ ಮಾಡು. ಬೆಳಿಗ್ಗೆ ಆದ್ಮೇಲೆ ಊರಲ್ಲಿರುವ ದೊಡ್ಡ ಮನುಷ್ಯನ ಬಳಿ ಹೋಗಿ ನಾವು ಕೂಡ ಇದ್ರ ಬಗ್ಗೆ ಮಾತಾಡಿ ನೋಡೋಣ. ಹೀಗೆ ಆಲೋಚನೆಯನ್ನು ಮಾಡುತ್ತಾ ಅಕ್ಕ ತಂಗಿಯರಿಬ್ಬರು ಮಲಗಿ ನಿದ್ರೆ ಮಾಡಿದ್ರು. ರಾತ್ರಿ ಇಡೀ ಆಲೋಚನೆ ಮಾಡಿ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಊರಿನ ದೊಡ್ಡ ಮನುಷ್ಯನ ಬಳಿ ಹೋದ್ರು. ಅಯ್ಯ, ನಮಸ್ಕಾರ. ಚೆನ್ನಾಗಿದ್ದೀರಮ್ಮ? ಟಿಫಿನ್ ಅಂಗಡಿ ಹೇಗೆ ನಡೀತಾ ಇದೆ? ಅದೇ ನಮ್ ಸಮಸ್ಯೆ. ಹಬ್ಬದ ದಿನ ಯಾರು ಕೂಡ ನಮ್ಮ ಟಿಫಿನ್ ಅಂಗಡಿ ಹತ್ರ ಬರ್ತಾನೆ ಇಲ್ಲ. ವಿನಾಯಕನ ಬಳಿ ಇರುವ ಪ್ರಸಾದಕ್ಕೆನೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಆಲೋಚನೆ ಮಾಡ್ತಿದೀವಿ. ಹಬ್ಬದ ಕೊನೆಯ ದಿನ ಎಲ್ಲರಿಗೂ ನೀವು ಪ್ರಸಾದವನ್ನು ಹಂಚ್ತೀರಲ್ವಾ, ಆ ಪ್ರಸಾದದ ತಯಾರಿಯನ್ನು ನಾವೇ ಮಾಡಿದ್ರೆ ಹೇಗಿರುತ್ತೆ? ನಮ್ಮ ಊರಲ್ಲಿ ಎಲ್ಲಾ ಕಡೆನೂ ತುಂಬಾ ವಿಗ್ರಹವನ್ನು ಕೂರ್ಸಿದಾರಲ್ವಾ, ಅಲ್ಲಿಗೆ ಪ್ರಸಾದದ ಆರ್ಡರ್ ಅನ್ನು ನಮಗೆ ಕೊಡಿ. ಚೆನ್ನಾಗಿದೆಯಮ್ಮ ನಿಮ್ಮ ಆಲೋಚನೆ. ನೀವಿಬ್ರು ಎಲ್ಲ ಪ್ರಸಾದನ ಮಾಡ್ತೀರಾ? ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಅಷ್ಟು ಜನಕ್ಕೆ ಅಡಿಗೆ ಮಾಡೋದು ಅಂದ್ರೆ ನಿಮಗೂ ಕೂಡ ಕಷ್ಟನೇ ಅಲ್ವಾ? ಅಯ್ಯ, ಹಾಗೆ ಹೇಳ್ಬೇಡಿ. ನಮ್ ಕೈ ರುಚಿ ಏನು ಅಂತ ನಿಮ್ಗೆ ಗೊತ್ತಲ್ವಾ? ನಮ್ಮ ಹೋಟೆಲಲ್ಲಿ ನೀವು ಎಷ್ಟು ಸಲ ಟಿಫಿನ್ ತಿಂದಿದ್ದೀರಾ? ಹೌದು ದೊಡ್ಡಯ್ಯ, ನಾವು ಚೆನ್ನಾಗಿ ಮಾಡ್ತೀವಿ. ನಮಗೆ ಒಂದು ಅವಕಾಶವನ್ನು ಕೊಟ್ಟು ನೋಡಿ. ಸರಿ ಸರಿ, ನೀವು ಇಷ್ಟು ಚೆನ್ನಾಗಿ ಧೈರ್ಯವಾಗಿ ಮಾತಾಡ್ತೀರಾ ಅಂದ್ರೆ ನಾನು ಕೂಡ ಒಪ್ಕೋತೀನಿ. ಸಲ ಪ್ರಸಾದ ನಿಮಗೇನೆ, ಆದ್ರೆ ಜವಾಬ್ದಾರಿಯಿಂದ ಮಾಡ್ಬೇಕು. ನಿಜನಾ ಅಯ್ಯ? ನಾವು ಖಂಡಿತ ಮಾಡ್ತೀವಿ. ನೀವೇ ನೋಡ್ತೀರಲ್ವಾ ನಮ್ಮ ಅಡಿಗೆ ರುಚಿ ಹೇಗಿರುತ್ತೆ ಅಂತ. ನಾವು ಮಾಡಿಕೊಡ್ತೀವಿ. ನಿಮ್ಮ ನಂಬಿಕೆಯೇ ನಮ್ಮ ಗೆಲುವು. ಹೀಗೆ ಊರಿನ ದೊಡ್ಡ ಮನುಷ್ಯ ಅಕ್ಕ ತಂಗಿಯರಿಗೆ ಪ್ರಸಾದದ ಆರ್ಡರ್ ಕೊಟ್ರು. ಇಬ್ಬರಿಗೆ ಹೊಸ ಉತ್ಸಾಹ ಬಂತು. ಅಕ್ಕ, ಇದು ನಮ್ಮ ಮೊದಲ ಅನುಭವ. ನಾವು ಈ ಸಲ ಚೆನ್ನಾಗಿ ಮಾಡಿದ್ರೆ ನಮಗೆ ಹಬ್ಬದಲ್ಲಿ ಒಳ್ಳೆ ಆರ್ಡರ್ ಬರುತ್ತೆ.
ತಂಗಿ, ವಿನಾಯಕನಿಗೆ ನಮ್ ಕೋರಿಕೆ ಗೊತ್ತಾಗಿರ್ಬೇಕು. ನಾವು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡ್ಬೇಕು. ಊರಲ್ಲಿರುವ ಜನರೆಲ್ಲ ನಮ್ ಪ್ರಸಾದದ ಬಗ್ಗೆನೇ ಮಾತಾಡ್ಬೇಕು. ಹೌದಕ್ಕ? ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಪ್ರಸಾದಕ್ಕೆ ಬೇಕಾದ ವಸ್ತುಗಳಾದ ಬೆಲ್ಲ, ಅವಲಕ್ಕಿ, ಗೋಧಿ ಹುಡಿ, ಸಕ್ಕರೆ, ತುಪ್ಪ ಮುಂತಾದ ವಸ್ತುಗಳನ್ನ ತೆಗೆದುಕೊಂಡ್ರು. ಅಕ್ಕ, ಎಷ್ಟೇ ಕೆಲ್ಸ ಇದ್ರೂ ನಾನ್ ನಿನ್ ಜೊತೆ ಇರ್ತೀನಿ. ನೀನು ಲಡ್ಡು ಮಾಡು, ನಾನು ಪುಳಿಯೋಗರೆ ಮಾಡ್ತೀನಿ. ಹೌದು ತಂಗಿ, ನಾವಿಬ್ರು ಸೇರಿ ಇದ್ರೆ ಯಾವ ಕೆಲಸವನ್ನಾದ್ರೂ ಈಸಿಯಾಗಿ ಮಾಡ್ಬೋದು. ಹೀಗೆ ಅಕ್ಕ ತಂಗಿಯರಿಬ್ಬರು ಉತ್ಸಾಹದಿಂದ ಕೆಲಸ ಮಾಡಲಾರಂಭಿಸಿದ್ರು. ಹೀಗೆ ಅಕ್ಕ ತಂಗಿಯರು ಎಲ್ಲ ಪ್ರಸಾದವನ್ನು ಮಾಡಿ ವಿನಾಯಕನ ವಿಸರ್ಜನೆಗೆ ಮುಂದೆ ಇಟ್ರು. ಅಮ್ಮ ಚಂದ್ರಿಕಾ, ಪರವಾಗಿಲ್ಲಮ್ಮ, ಹೇಳಿದ ಹಾಗೆ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ಪ್ರಸಾದ ಮಾಡಿದೀರಾ. ಇದು ಮೊದಲ ಆರ್ಡರ್, ಅದ್ರಿಂದ ಸ್ವಲ್ಪ ಕಡಿಮೆ ಹಣ ಕೊಡ್ತೀನಿ. ಈ ಪ್ರಸಾದ ಎಲ್ರಿಗೂ ಇಷ್ಟ ಆದ್ರೆ ನಮ್ಮ ಊರಲ್ಲಿ ಇನ್ನು ವಿನಾಯಕನ ವಿಸರ್ಜನೆಗೆ ನಿಮಗೇನೆ ಆರ್ಡರ್ ಕೊಡ್ತೀನಿ. ಸರಿ ಅಯ್ಯ. ಆ ಊರಿನ ಜನರಿಗೆ ಹರಿತಾ ಚಂದ್ರಿಕಾ ಮಾಡಿದ ಪ್ರಸಾದ ಇಷ್ಟ ಆಯಿತು. ತುಂಬಾ ಜನರು ವಿಸರ್ಜನೆಗೆ ಅವರಿಗೆ ಆರ್ಡರ್ ಅನ್ನು ಕೊಡ್ತಾ ಇದ್ರು. 9ನೇ ದಿನವಾಯಿತು. ಒಂದು ಸಣ್ಣ ಹುಡುಗ ಕೈಯಲ್ಲಿ ಹಣವನ್ನು ತೆಗೆದುಕೊಂಡು ಚಂದ್ರಿಕಾನ ಬಳಿ ಆರ್ಡರ್ ಕೊಡ್ಲಿಕ್ಕೆ ಬಂದ. ನೀವೇ ಈ ಊರಲ್ಲಿ ವಿನಾಯಕನ ವಿಸರ್ಜನೆಗೆ ಪ್ರಸಾದ ಮಾಡಿದ್ರಂತೆ. ನಾವು ಕೂಡ ಸಣ್ಣ ವಿಗ್ರಹವನ್ನು ಕೂರಿಸಿದೀವಿ. ನಮಗೂ ಕೂಡ ಪ್ರಸಾದನ ಮಾಡಿಕೊಡ್ತೀರಾ? ನೀವು ಚೆನ್ನಾಗಿ ಮಾಡ್ತೀರಂತೆ. ಖಂಡಿತ ಮಾಡ್ಕೊಡ್ತೀನಪ್ಪ. ಹೌದು, ಎಷ್ಟು ಪ್ರಸಾದ ಬೇಕಪ್ಪ? ಎಲ್ಲರಿಗೂ ಆಗ್ಬೇಕಕ್ಕ. ಹೌದಾ? ಅಷ್ಟೊಂದು ಹಣ ನಿನ್ ಜೊತೆ ಇದೆಯಾ? ಅಕ್ಕ, ತಗೊಳ್ಳಿ, ಈ ಹಣವನ್ನು ತೆಗೆದುಕೊಳ್ಳಿ. ಹಾಗೆ ಅಂತ ಅವನ ಕೈಯಲ್ಲಿದ್ದ 30 ರೂಪಾಯಿನ ಚಂದ್ರಿಕನಿಗೆ ಕೊಟ್ಟ. ಈ ಹಣ ಸಾಕಾಗಲ್ಲಪ್ಪ, ತುಂಬಾ ಹಣ ಬೇಕು, ಹಣ ಜಾಸ್ತಿ ಖರ್ಚಾಗುತ್ತೆ. ಹಾಗೆ ಅಂತ ಹೇಳಿದಾಗ ಆ ಹುಡುಗ ಅಲ್ಲೇ ಕೂತ್ಕೊಂಡು ಕಣ್ಣೀರ್ ಹಾಕೊಂಡು ಬೇಜಾರ್ ಮಾಡ್ತಿದ್ದ. ಅಕ್ಕ, ನಾವು ನಮ್ಮ ಮನೆಗೋಸ್ಕರ ಹಣವನ್ನು ಕೂಡಿಟ್ಟಿದೀವಲ್ವಾ, ಆ ಹುಡುಗ ಕೇಳಿದ ಹಾಗೆ ಅವನಿಗೆ ಪ್ರಸಾದನ ಹಣದಲ್ಲಿ ಮಾಡಿಕೊಡೋಣ. ಸರಿ ತಂಗಿ, ನೀನು ಹೇಳಿದ ಹಾಗೇನೆ ಮಾಡೋಣ. ಹಾಗೆ ಅಂತ ಅವರು ಮನೆಗೋಸ್ಕರ ಕೂಡಿಟ್ಟ ಹಣದಲ್ಲೇ ಆ ಹುಡುಗ ಕೇಳ್ದ ಅಂತ ಎಲ್ಲರಿಗೂ ಪ್ರಸಾದ ಮಾಡಿಕೊಟ್ರು. ಊರಲ್ಲಿರುವ ಎಲ್ಲಾ ವಿಗ್ರಹಗಳನ್ನು ನೀರಲ್ಲಿ ಬಿಟ್ಟಾಯಿತು. ಒಂದು ವಿಗ್ರಹವನ್ನು ಬಿಟ್ಟು, ಅದೇ ಚಂದ್ರಿಕನ ಬೀದಿಯಲ್ಲಿರುವ ವಿನಾಯಕ. ಅಕ್ಕ, ನಮ್ಮ ಬೀದಿಯಲ್ಲಿರುವ ವಿನಾಯಕನ ವಿಗ್ರಹ ಇವತ್ತೇ. ನಾವು ದೇವರಿಗೆ ತೆಂಗಿನಕಾಯಿ ಹೊಡಿಬೇಕು, ಪ್ರಸಾದವನ್ನು ಕೂಡ ತಯಾರಿಸಬೇಕು. ಹೌದು ತಂಗಿ, ನಮ್ಮ ಬೀದಿಯಲ್ಲಿರುವ ವಿನಾಯಕನ ವಿಸರ್ಜನೆಗೆ ಪ್ರಸಾದ ಆರ್ಡರ್ ನಮಗೆ ಬಂದಿದೆ. ಸಂಜೆಗೆ ಎಲ್ಲ ಪ್ರಸಾದವನ್ನು ಮಾಡೋಣ. ಹಾಗೆಂತ ಹೇಳಿ ಸಂಜೆಗೆ ಬೇಕಾದ ಎಲ್ಲ ಪ್ರಸಾದವನ್ನು ಮಾಡಿದ್ರು. ವಿನಾಯಕನ ವಿಸರ್ಜನೆ ವೈಭೋಗವಾಗಿ ನಡೆಯಿತು. ಚಂದ್ರಿಕನ ಮನೆ ಮುಂದೆ ವಿನಾಯಕ ಬಂದ. ತಂಗಿ, ವಿನಾಯಕ ಬಂದ್ರು, ತೆಂಗಿನಕಾಯಿ ಹೂ ಎಲ್ಲ ತಗೊಂಬಾ. ಹಾಗೆ ಕೇಳಿದಾಗ ಹರಿತಾ ಕೂಡ ತೆಂಗಿನಕಾಯಿ ಹೂ ಅಂತ ಎಲ್ಲವನ್ನು ತಂದು ಕೊಟ್ಲು. ಚಂದ್ರಿಕಾ ಕೂಡ ತಗೊಂಡೋಗಿ ದೇವರಿಗೆ ಅರ್ಚನೆಯನ್ನು ಮಾಡಿದ್ಲು. ಆಗ ಪೂಜಾರಿಯವರು ಅವಳಿಗೆ ಪ್ರಸಾದ ಅರಿಶಿನ ಕುಂಕುಮವನ್ನು ಕೊಟ್ರು. ಅದನ್ನು ತೆಗೆದುಕೊಂಡು ಬಂದು ಚಂದ್ರಿಕಾ ಮನೆಯಲ್ಲಿಟ್ಲು. ಹರಿತಾ, ಈ ಹೂನ ಬಾಗಿಲಿಗೆ ಕಟ್ಟು. ಸರಿ ಅಕ್ಕ. ಸರಿ ಅಂತ ಹೇಳಿ ಹರಿತಾ ಕೂಡ ಬಾಗಿಲಲ್ಲಿ ಹೂ ಕಟ್ಟಕ್ಕೆ ಅಂತ ಬಂದ್ಲು. ಹೂ ಕಟ್ತಾ ಇರುವಾಗ ಅದರಿಂದ 1 ರೂಪಾಯಿ ಕೆಳಗೆ ಬಂದು ಬಿತ್ತು. ಅಕ್ಕ, ಅಕ್ಕ, ನೋಡ್ದಾ? ಈ ಹೂವು ಕಟ್ಟುವಾಗ ಅದರಿಂದ 1 ರೂಪಾಯಿ ಕೆಳಗ್ ಬಂದ್ಬಿತ್ತು. ಅಕ್ಕ, ಈ 1 ರೂಪಾಯಿನ ವಿನಾಯಕನೇ ನಮ್ಗೆ ಕೊಟ್ಟಿರುವ ಆಗಿದೆ. ಹೌದು ತಂಗಿ, ಈ 1 ರೂಪಾಯಿನ ನಮ್ಮ ಟಿಫಿನ್ ಅಂಗಡಿಯ ಕ್ಯಾಶ್ ಕೌಂಟರಿಗೆ ಹಾಕೋಣ. ಹಾಗೆ ಹೇಳಿ ಆ ಬಾಕ್ಸಿಗೆ ಹಾಕಿದ್ರು. ಹಾಗೆ ಹಾಕಿ ಅವರಿಬ್ಬರು ಮನೆಗೆ ಬಂದ್ರು. ಮರುದಿನ ಬೆಳಿಗ್ಗೆ ಅಂಗಡಿಗೆ ಹೋಗೋಣ ಅಂತ ಅಕ್ಕ ತಂಗಿಯರಿಬ್ಬರು ಹೊರಟಿದ್ರು. ಅಕ್ಕ ತಂಗಿಯರಿಬ್ಬರು ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹಣ ಇತ್ತು. ಅಕ್ಕ, ಇದು ನಿಜನಾ ಅಕ್ಕ? ನನಗೇನು ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಹಣ ನಮ್ಗೆ ಎಲ್ಲಿಂದ ಬಂತು? ಹರಿತಾ, ಇದು ವಿನಾಯಕನ ಮಹಿಮೆ. ನಾವು ಮನಸಾರೆ ಮಾಡಿದ ಪೂಜೆಗೆ ಅವರು ನಮಗೆ ಕೊಟ್ಟಂತಹ ವರ. ನೋಡ್ದ ಇದ್ನ? ಆ ಹುಡುಗನಿಗೆ ನಾವು ಎಷ್ಟು ಪ್ರಸಾದವನ್ನು ಮಾಡಿಕೊಟ್ಟು ಅದಕ್ಕೆ ಸರಿಸಮವಾದ ಹಣ ಈ ಪೆಟ್ಟಿಗೆಯಲ್ಲಿದೆ. ನೋಡ್ದ ದೇವರ ಮಹಿಮೆ? ಹಾಗಾದ್ರೆ ಆ ವಿನಾಯಕನೇ ನಮ್ಮ ಬಳಿ ಬಂದಿದ್ದಾನೆ ಅನ್ಸುತ್ತೆ. ಹೌದಕ್ಕ. ಹೀಗೆ ಅವರಿಬ್ಬರು ಅದರ ಬಗ್ಗೆ ಆಲೋಚನೆ ಮಾಡಿ ಸಂತೋಷ ಪಟ್ರು. ಅಂದಿನಿಂದ ಆ ಪೆಟ್ಟಿಗೆಯಲ್ಲಿ ಯಾವಾಗಲೂ 1 ರೂಪಾಯಿ ಆಗೇನೆ ಉಳಿಯುವ ರೀತಿ ಮಾಡ್ತಾ ಇದ್ರು. ಅವರಿಗೆ ಎಷ್ಟು ಹಣ ಬೇಕಾಗಿತ್ತೋ ಅಷ್ಟು ಹಣವನ್ನು ಮಾತ್ರ ಅವರು ಉಪಯೋಗ ಮಾಡಿಕೊಂಡು ಉಳಿದ ಹಣದಲ್ಲಿ ಬಡವರಿಗೆ ಅನ್ನದಾನವನ್ನು ಮಾಡಿದ್ರು. ಹೀಗೆ ವಿನಾಯಕ ಚತುರ್ಥಿ ಅವರ ಜೀವನವನ್ನು ಬದಲಾಯಿಸಿತು. ತಂಗಿ, ಎದ್ದೇಳೆ, ಎಕ್ಸಾಮಿಗೆ ಟೈಮ್ ಆಗ್ತಾ ಇದೆ. ಇವತ್ತು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ಅಂತ ಹೇಳ್ದೆ, ಎದ್ದೇಳೆ. ಅಯ್ಯೋ ಅಕ್ಕ, ರಾತ್ರಿಡೀ ಓದಿ ತುಂಬಾನೇ ನಿದ್ರೆ ಬರ್ತಾ ಇದೆ. ಅದು ಅಲ್ದೆ ಇಲ್ಲಿ ತುಂಬಾ ಸೊಳ್ಳೆ ಕಣೆ, ನಿದ್ರೆನೆ ಮಾಡಕ್ಕಾಗ್ತಿಲ್ಲ. ಸರಿ ಕಣೆ, ಆ ಸೊಳ್ಳೆ ಹೋಗ್ಲಿಕ್ಕೆ ನಾನೇ ಏನಾದ್ರೂ ಮಾಡ್ತೀನಿ. ನೀನ್ ಬೇಗ ಎದ್ದು ರೆಡಿಯಾಗು. ಅಷ್ಟರಲ್ಲಿ ಮೆಸ್ಸಿಗೋಗಿ ಟಿಫಿನ್ ತರ್ತೀನಿ. ಹಾಗೆ ಅಂತ ಹೇಳಿ ಚಂದ್ರಿಕಾ ಮೆಸ್ಸಿಗೋಗಿ ಟಿಫಿನ್ ತರ್ಲಿಕ್ಕೆ ಹೋದ್ಲು. ಅಷ್ಟರಲ್ಲಿ ಅಕ್ಕ ತಂಗಿಯರಿಬ್ಬರು ರೆಡಿಯಾಗಿ ಕಾಲೇಜಿಗೆ ಹೊರಟ್ರು. ಅಕ್ಕ, ನಿನ್ನ ಕ್ಲಾಸ್ಮೇಟ್ ವಿನೋದೇನು ಈ ಮಧ್ಯ ನೀನ್ ಹಿಂದೆನೇ ತಿರುಗ್ತಿದ್ದಾನಂತೆ. ನಿಮ್ಮ ಇಬ್ಬರ ಮಧ್ಯೆ ಏನ್ ನಡೀತಾ ಇದೆ?
ಏನೂ ಇಲ್ಲ ಕಣೆ. ಅಕ್ಕ, ನನಗೆ ನಿಮ್ಮಿಬ್ಬರ ಲವ್ ಬಗ್ಗೆ ಎಲ್ಲಾನು ಗೊತ್ತು. ನಿನಗೆಂಗ್ ಗೊತ್ತಾಯ್ತು? ನನಗೆಂಗಕ್ಕ ಗೊತ್ತಾಗೋದು? ಇಡೀ ಕಾಲೇಜಿಗೆ ಗೊತ್ತಾಗಿದೆ. ಹಾಗಿರುವಾಗ ನನಗ್ ಗೊತ್ತಾಗಲ್ವಾ? ಹೌದು ಕಣೆ, ವಿನೋದ್ ನನ್ನ ಲವ್ ಮಾಡ್ತಿದ್ದಾರೆ. ನಾನು ಕೂಡ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯನ ಎಷ್ಟೋ ಸಲ ನಿಂಗೆ ಹೇಳ್ಬೇಕು ಅಂತ ಇದ್ದೆ, ಆದ್ರೆ ನೀನು ಬೈತಿ ಅಂತ ನಿನಗೆ ಹೇಳಲಿಲ್ಲ ಕಣೆ. ಅಯ್ಯೋ ಅಕ್ಕ, ನಾನ್ ಯಾಕೆ ಬೈತೀನಿ? ಈ ವಿಷಯದಲ್ಲಿ ನನ್ನ ಫುಲ್ ಸಪೋರ್ಟ್ ನಿನಗೇನೆ ಅಕ್ಕ. ತುಂಬಾ ಥ್ಯಾಂಕ್ಸ್ ಕಣೆ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಯ್ಯೋ ಅಕ್ಕ, ನಾನು ನಿನಗೆ ಸಪೋರ್ಟ್ ಮಾಡದೆ ಬೇರೆ ಯಾರಿಗೆ ಸಪೋರ್ಟ್ ಮಾಡೋದು? ನೀನ್ ಮಾತ್ರ ಅವಸರಪಟ್ಟು ಏನೋ ತಪ್ಪಾದ ನಿರ್ಧಾರವನ್ನು ತಗೋಬೇಡ. ಮೊದ್ಲು ಚೆನ್ನಾಗಿ ಓದಿ ಸೆಟ್ಲ್ ಆಗಿ, ಆಮೇಲೆ ಮನೇಲಿ ವಿಷಯನ ಹೇಳಿ ಮದ್ವೆ ಮಾಡ್ಕೊಳ್ಳಿ. ಸರಿ ತಂಗಿ, ಈ ಲವ್ವಿನ ವಿಚಾರವನ್ನು ಮನೇಲಿ ಮಾತ್ರ ಹೇಳೋದ್ ಬೇಡ. ಅಯ್ಯೋ ಹೇಳಲ್ಲ ಕಣೆ. ಸರಿ, ನಾನು ಹೋಗ್ತೀನಿ, ಎಕ್ಸಾಮಿಗೆ ಟೈಮ್ ಆಯ್ತು. ಹಾಗೆ ಹೇಳಿ ಅರಿತಾ ಅಲ್ಲಿಂದ ಹೊರಟೋದ್ಲು. ಚಂದ್ರಿಕಾ ಕೂಡ ಅವಳ ಕ್ಲಾಸಿಗೆ ಹೋದ್ಲು. ಏನ್ ಚಂದು, ಇಷ್ಟ್ ಲೇಟಾಗಿ ಬರ್ತಾ ಇದ್ಯಾ? ನಾನು ಎಷ್ಟೊತ್ತಿಂದ ನಿಂಗೆ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ವಿನೋದ್, ನಮ್ ಲವ್ ವಿಚಾರ ತಂಗಿಗೆ ಗೊತ್ತಾಯ್ತು. ಹೌದಾ? ಏನ್ ಹೇಳಿದ್ಲು ನಿನ್ ತಂಗಿ? ಅವಳು ನನ್ ಲವ್ವಿಗೆ ಗ್ರೀನ್ ಸಿಗ್ನಲ್ ಕೊಟ್ಲು. ಓಹೋ, ಅದಕ್ಕೆನಾ ಮೇಡಮ್ ಇಷ್ಟೊಂದು ಖುಷಿಯಾಗಿರೋದು? ಸರಿ ಬಾ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಹಾಗೆ ಅಂತ ಹೇಳಿ ಅವರಿಬ್ಬರು ಕ್ಲಾಸ್ ರೂಮಿಗೆ ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಚಂದ್ರಿಕಾ ಫೈನಲ್ ಡಿಗ್ರಿ ಓದ್ತಾ ಇದ್ಲು. ಆಗ ಅವಳಿಗೆ ಮನೆಯಿಂದ ಕಾಲ್ ಬಂತು. ಹಲೋ, ಹೇಳಮ್ಮ, ಏನ್ ಈ ಸಮಯದಲ್ಲಿ ಕಾಲ್ ಮಾಡಿದೀಯಾ? ಇಲ್ಲ ಕಣೆ, ನಿನ್ ಮಾವ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡಿದರೆ. ಹೇಗೋ ನಿನ್ ವಿದ್ಯಾಭ್ಯಾಸ ಈ ವರ್ಷ ಮುಗಿಯುತ್ತೆ ಅಲ್ವಾ? ಆ ವಿಷಯ ಹೇಳಲಿಕ್ಕೇನೆ ನಾನ್ ನಿಂಗ್ ಕಾಲ್ ಮಾಡಿದ್ದು. ಅಮ್ಮ, ಈ ವರ್ಷ ನನ್ನ ಎಜುಕೇಶನ್ ಮುಗ್ದ್ಮೇಲೆ ಜಾಬ್ ಮಾಡ್ಬೇಕು ಅಂತಿದ್ದೀನಿ. ಒಳ್ಳೆ ಸಂಬಂಧ ಕಣೆ, ಇನ್ ಮುಂದೆ ಈ ರೀತಿ ಸಂಬಂಧ ಸಿಗಲ್ಲ. ಅಮ್ಮ, ನಾನು ಕಾಲೇಜಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಾಗೆ ಅಂತ ಕಾಲ್ನ ಕಟ್ ಮಾಡಿದ್ಲು. ಏನಿ ಅಮ್ಮ, ಈ ವಿಷಯನ ವಿನೋದಿಗೂ ಹರಿತನಿಗೂ ಹೇಳ್ಬಿಡ್ಬೇಕು. ಈ ಅಮ್ಮ ಯಾಕೆ ಹೀಗ್ ಮಾಡ್ತಿದ್ದಾರೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ಲು. ಹೀಗೆ ಸಂಜೆ ಆಯಿತು. ಹರಿತಾ ಕ್ಲಾಸಿಂದ ಹೊರಗೆ ಬಂದ್ಲು. ಅಕ್ಕ, ಏನೇ ಒಂಥರ ಇದೀಯಾ? ಏನಾಯ್ತು? ಹರಿತಾ, ಅಮ್ಮ ಬೆಳಿಗ್ಗೆ ಕಾಲ್ ಮಾಡಿದ್ರು. ಏನೋ ಒಳ್ಳೆ ಸಂಬಂಧ ಇದೆಯಂತೆ, ಮದ್ವೆ ಮಾಡ್ಕೊ ಅಂತ ಹೇಳಿದ್ರು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಕ್ಕ, ಅಮ್ಮ ಇದ್ದಕ್ಕಿದ್ದಂಗೆ ಶಾಕ್ ನ್ಯೂಸ್ ಕೊಡ್ತಾ ಇದ್ದಾರೆ. ನೀನಾಗೆ ಅಳ್ಬೇಡ ಕಣೆ, ನನ್ನಿಂದ ನೋಡಕ್ಕಾಗಲ್ಲ. ಅಮ್ಮನ್ ಜೊತೆ ನನ್ ವಿನೋದ್ನ ಲವ್ ಮಾಡುವ ವಿಷಯ ಹೇಳಕ್ಕಾಗಲ್ಲ. ನಂಗ್ ಭಯ ಆಗ್ತಿದೆ. ಅಕ್ಕ, ನೀನೇನ್ ಭಯ ಪಡ್ಬೇಡ. ಸರಿ, ಈ ವಿಷಯನ ಮೊದ್ಲು ನೀನು ವಿನೋದ್ ಜೊತೆ ಹೇಳ್ದಾ? ಇಲ್ಲ ಹರಿತಾ, ನಾನ್ ಹೇಳಿಲ್ಲ. ಅಮ್ಮ ಕಾಲ್ ಮಾಡಿದ ಕ್ಷಣದಿಂದ ನಾನು ಕ್ಲಾಸ್ ರೂಮ್ ಒಳಗೆ ಹೋಗ್ಲೇ ಇಲ್ಲ. ಸರಿ ಬಾ, ಭಾವನ್ಗೆ ಈ ವಿಷಯ ಹೇಳೋಣ. ಹೀಗೆ ಅವರಿಬ್ಬರು ವಿನೋದಿಗೆ ವಿಷಯ ಹೇಳಲಿಕ್ಕೆ ಹೊರಟ್ರು. ಚಂದ್ರಿಕಾ, ಯಾಕೆ ಕ್ಲಾಸಿಗೆ ಬರ್ಲಿಲ್ಲ? ಏನಾಯ್ತು ನಿಂಗೆ? ಅದು ವಿನೋದ್, ಅಮ್ಮ ನನ್ಗೆ ಕಾಲ್ ಮಾಡಿ ಯಾವುದೋ ಒಂದು ಸಂಬಂಧ ಇದೆ ಅಂತ ಹೇಳಿದ್ರು. ಆ ವಿಷಯ ಕೇಳ್ದಾಗ್ನಿಂದ ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಹುಚ್ಚಿ, ಅದಕ್ಕೇನಾ? ವಿಷಯ ಮಾತಾಡಿದ ತಕ್ಷಣ ಮದ್ವೆ ಆಗ್ಬಿಡುತ್ತಾ? ಅಲ್ಲ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಮನ್ಸಲ್ಲಿ ನಿನ್ನ ಇಟ್ಕೊಂಡು ಯಾರನ್ನು ಕೂಡ ಮದ್ವೆ ಆಗಲ್ಲ. ಅದಕ್ಕೆ ಅಂತ ಮನೇಲಿ ನಮ್ ವಿಚಾರನ ಹೇಳಲಿಕ್ಕೂ ಆಗಲ್ಲ. ಹೇಳಿದ್ರೆ ನಿನ್ನಿಂದ ನನ್ನ ದೂರ ಮಾಡ್ತಾರೆ. ಅಕ್ಕ, ಇಷ್ಟಕ್ಕೂ ಯಾಕೆ ಇಷ್ಟೊಂದು ಭಯ ಪಡ್ತಿದೀಯಾ? ನೀನು ಭಾವ ಮದ್ವೆ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ನಿಮ್ಗೆ ಮದ್ವೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ? ಅದುವರೆಗೂ ಆಲೋಚನೆ ಮಾಡೋಣ. ಮದ್ವೆನಾ? ಈ ವಿಚಾರ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ? ಅಕ್ಕ, ಹೇಗಕ್ಕ ಗೊತ್ತಾಗುತ್ತೆ? ನಿನಗೆ ನನಗೆ ಭಾವನಿಗೆ ಮಾತ್ರ ತಾನೆ. ಚಂದು, ನಾವು ಮದ್ವೆ ಮಾಡ್ಕೊಳ್ಳೋಣ. ಓದು ಮುಗಿಯಕ್ಕೆ ಮುಂಚೆ ಕೆಲಸ ನೋಡ್ಕೊಂಡು ವಿಷಯನ ಮನೇಲಿ ಹೇಳ್ತೀನಿ. ನೀವಿಬ್ರು ಇಷ್ಟೊಂದು ಹೇಳುವಾಗ ನಾನ್ ಯಾಕೆ ಟೆನ್ಷನ್ ಮಾಡ್ತೀನಿ? ಹೀಗೆ ಮರುದಿನ ಬೆಳಿಗ್ಗೆನೆ ವಿನೋದ್ ಚಂದ್ರಿಕಾ ದೇವಸ್ಥಾನದಲ್ಲಿ ಮದ್ವೆಯಾದ್ರು. ಚಂದು, ಇನ್ನು ನೀನು ಹರಿತಾ ಹಾಸ್ಟೆಲಲ್ಲಿ ಯಾಕಿದ್ದೀರಾ? ನಾವು 3 ಜನ ಒಂದೇ ಮನೆಯಲ್ಲಿ ಇರೋಣ. ಏನ್ ಹೇಳ್ತೀಯಾ? ಓಕೆ ವಿನೋದ್. ಹರಿತಾ, ಇವಾಗ ಮದ್ವೆ ಮಾಡ್ಕೊಂಡು ಈ ವಿಷಯನ ಮನೆಯಲ್ಲಿ ಹೇಗೆ ಹೇಳೋದು? ಅಯ್ಯೋ ಅಕ್ಕ, ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಪ್ಲಾನ್ ಹಾಕಿದ್ದೀನಿ. ಏನ್ ಪ್ಲಾನೇ? ಅಕ್ಕ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ ಅಂತ ಏನಾದ್ರೂ ಒಂದು ಸುಳ್ಳು ಕಾರಣ ಹೇಳ್ತೀನಿ. ಅಷ್ಟರಲ್ಲಿ ನೀವಿಬ್ರು ಯಾವ್ದಾದ್ರೂ ಜಾಬ್ನ ನೋಡ್ಕೊಳ್ಳಿ. ವಾವ್, ಎಂತ ಒಳ್ಳೆ ಐಡಿಯಾನೇ. ಆವಾಗ ನಿನ್ ಮದ್ವೆಗೆ ಕೂಡ ಪ್ಲಾನ್ ಮಾಡಲ್ಲ ಅಲ್ವಾ? ಸರಿ ಕಣೆ, ಇವಾಗ್ಲೇ ಅಮ್ಮನಿಗೆ ಹೇಳ್ತೀನಿ. ಹಾಗೆ ಹೇಳಿ ಅವ್ರ ಅಮ್ಮನಿಗೆ ಕಾಲ್ ಮಾಡಿದ್ಲು. ಹಲೋ ಅಮ್ಮ, ಹರಿತನಿಗೆ ಮೈ ಹುಷಾರಿಲ್ಲಮ್ಮ. ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹೌದಾ? ಏನಾಯ್ತು ಹರಿತನಿಗೆ? ಅವಳು ಸರಿಯಾಗಿ ಊಟ ಮಾಡದೆ ಯಾಕೋ ಆಯಾಸದಲ್ಲಿದ್ದಾಳೆ. ಮನೆಗೆ ಕಳ್ಸೋಣ ಅಂದ್ರೆ ಅವಳಿಗೆ ಎಕ್ಸಾಮ್ ಕೂಡ ಬರ್ತಾ ಇದೆ. ಹೌದಾ? ಇವಾಗ ಏನ್ ಮಾಡೋದು? ಅಪ್ಪನ ಕಳಿಸ್ಲಾ? ಅಯ್ಯೋ ಅಮ್ಮ ಬೇಡಮ್ಮ,
ನಾನಿದ್ದೀನಲ್ವಾ ಅವಳನ್ನ ನೋಡ್ಕೊಳಕ್ಕೆ. ಸರಿ, ತಂಗಿನ ಹುಷಾರಾಗಿ ನೋಡ್ಕೋ ಹಾಗೆ ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ರು. ಅಯ್ಯೋ, ಮದ್ವೆ ಬಗ್ಗೆ ಮಾತಾಡೋಣ ಅಂತ ಇದ್ದೆ, ಆದ್ರೆ ಹರಿತನಿಗೆ ಮೈಗೆ ಹುಷಾರಿಲ್ಲ. ಸರಿ, ಎಲ್ಲ ಸರಿಯಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಅಕ್ಕ, ಅಮ್ಮನ ಸರಿಯಾಗಿ ನಂಬಿಸ್ಬಿಟ್ಟ ನಾವು. ಅಮ್ಮನ ಜೊತೆ ಸುಳ್ಳೇಳಕ್ಕೆ ನಂಗೆ ಮನ್ಸು ಒಪ್ತಾ ಇಲ್ಲ, ಆದ್ರೆ ನಮ್ ಪರಿಸ್ಥಿತಿ ನೋಡು. ಹೀಗೆ ದಿನಗಳು ಕಳೆಯಿತು. 3 ಜನ ಒಂದೇ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಜೀವನ ಮಾಡಿದ್ರು. ಒಂದು ದಿನ ಚಂದ್ರಿಕಾ ವಾಂತಿ ಮಾಡಿದ್ಲು. ಅಕ್ಕ, ಏನೈತೆ? ಬೆಳಿಗ್ಗೆಯಿಂದ ಯಾಕೋ ಸುಸ್ತಾಗಿರುವ ಆಗಿದೆ, ವಾಮಿಟ್ ಬೇರೆ ಮಾಡ್ಕೋತಾ ಇದೀಯಾ? ಹರಿತಾ, ನಿಂಗೆ ಒಂದು ವಿಚಾರ ಹೇಳ್ಬೇಕು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಅಯ್ಯೋ ಅಕ್ಕ, ಏನಕ್ಕ ಇಷ್ಟು ಒಳ್ಳೆ ವಿಚಾರವನ್ನು ಈ ರೀತಿ ಹೇಳ್ತಾ ಇದೀಯಾ? ಕಂಗ್ರಾಜ್ ಅಕ್ಕ. ಹರಿತಾ, ಈ ವಿಚಾರ ಮಾತ್ರ ಮನೇಲಿ ಗೊತ್ತಾದ್ರೆ ನಮ್ ತಂದೆ ತಾಯಿಯ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಅಕ್ಕ, ನೀನೇನು ಟೆನ್ಷನ್ ಮಾಡ್ಬೇಡ. ಸರಿ, ಈ ವಿಷಯನ ಭಾವನ್ಗೆ ಹೇಳ್ದ? ಇಲ್ಲ ತಂಗಿ, ವಿನೋದ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಹೌದಾ? ವಿನೋದ್ ಸಂಜೆ ಬರ್ತಾರಲ್ವಾ, ಅವಾಗ ಹೇಳೋಣ. ಇವಾಗ ಏನಾದ್ರೂ ಕೆಲ್ಸದಲ್ಲಿರ್ಬೋದು. ಹೀಗೆ ಹಗಲು ರಾತ್ರಿ ಅಂತ ವಿನೋದ್ಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ವಿನೋದ್ ಮನೆಗೂ ಬರ್ಲಿಲ್ಲ, ಫೋನು ಸ್ವಿಚ್ ಆಫ್. ತಂಗಿ, ಏನೇ ಇದು? ಹರಿತಾ, ವಿನೋದ್ ಫೋನ್ ಸ್ವಿಚ್ ಆಫ್ ಆಗಿದೆ. ಎಲ್ಲೋದ್ರು, ಏನಾಯ್ತು ಅಂತ ಗೊತ್ತಿಲ್ಲ, ಬಾ ಹೋಗಿ ಹುಡ್ಕೋಣ. ಹೀಗೆ ಅಕ್ಕ ತಂಗಿ ಇಬ್ರು ತುಂಬಾ ಜಾಗದಲ್ಲಿ ವಿನೋದ್ನ ಹುಡ್ಕಾಡಿದ್ರು. ಆದ್ರೆ ಅವನು ಎಲ್ಲೂ ಸಿಗ್ಲಿಲ್ಲ. ಹೀಗೆ 2 ದಿನ ಕಳೆಯಿತು. ತಂಗಿ, ವಿನೋದ್ನ ಎಲ್ಲೂ ಕಾಣ್ತಾ ಇಲ್ಲ. ಏನಾಗಿರ್ಬೋದು, ನಂಗೆ ಭಯ ಆಗ್ತಿದೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಾ? ಅಯ್ಯೋ ಅಕ್ಕ, ಬಾವ ಹಾಗೆಲ್ಲ ಮಾಡಲ್ಲ. ನೀನು ರೆಸ್ಟ್ ಮಾಡು, ಬಾವನ್ ಬಗ್ಗೆ ನಾನು ಹುಡುಕಾಡ್ತೀನಿ. ಹೀಗೆ ದಿನಗಳು ಕೂಡ ಕಳೀತಾ ಇತ್ತು. ಚಂದ್ರಿಕನ ಮನೆಯಲ್ಲಿ ಸಂಬಂಧ ಹುಡುಕಲು ಆರಂಭ ಮಾಡ್ಬಿಟ್ರು. ಒಂದು ದಿನ ಚಂದ್ರಿಕನ ತಾಯಿ ಕಾಲ್ ಮಾಡಿದ್ಲು. ಚಂದ್ರಿಕಾ, ನಿನಗೋಸ್ಕರ ಒಳ್ಳೆ ಸಂಬಂಧ ನೋಡ್ತಾ ಇದ್ದೀವಿ. ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಅದು ಮಾತ್ರ ಅಲ್ಲ, ಹುಡುಗ ತುಂಬಾ ರಿಚ್ಚು. ಅದಕ್ಕೇನೆ ಬೇಡ ಅಂತ ಹೇಳ್ದೆ ಓಕೆ ಹೇಳಿದೀವಿ. ಇನ್ನು 10 ದಿನದಲ್ಲಿ ಒಳ್ಳೆ ಮುಹೂರ್ತ ದಿನ ಇದೆಯಂತೆ. ಆ ಮುಹೂರ್ತದಲ್ಲೇ ಮದ್ವೆನ ಫಿಕ್ಸ್ ಮಾಡಿದೀವಿ. ಅಮ್ಮ, ಏನಮ್ಮ, ಏನ್ ಇದ್ದಕ್ಕಿದ್ದಂಗೆ? ನೀವು ಮೊದ್ಲು ಇಬ್ರು ಮನೆಗ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ರು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಂದ್ರಿಕಾ ಹರಿತಾ ಮನೆಗೆ ಬಂದ್ರು. ಮದುವೆಗೆ ಇನ್ನು 2 ದಿನಗಳಿತ್ತು. ಹರಿತಾ, ನನಗೆ ಆಲ್ರೆಡಿ ಮದುವೆ ಆಗಿದೆ. ನಾನು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದೀನಿ. ಅಪ್ಪ ಅಮ್ಮ ನನಗೆ ಹೇಳ್ದೆ ಮದುವೆ ಹುಡುಗನ ನೋಡಿದ್ದಾರೆ, ಮದುವೆ ಫಿಕ್ಸ್ ಮಾಡಿದ್ದಾರೆ. ಇವಾಗ ಏನ್ ಮಾಡೋದು? ಅಕ್ಕ, ನನಗೂ ಕೂಡ ಏನ್ ಅರ್ಥ ಆಗ್ತಾ ಇಲ್ಲ. ಸರಿ, ನಾವೊಂದು ಕೆಲಸ ಮಾಡೋಣ. ಹುಡುಗನ ಮನೆಗೆ ಹೋಗಿ ವಿಷಯನೆಲ್ಲ ಹೇಳಿದ್ರೆ? ಅಕ್ಕ, ಆದ್ರೆ ಹುಡುಗನ ಅಡ್ರೆಸ್ಸು ಗೊತ್ತಿಲ್ಲ, ಫೋನ್ ನಂಬರು ಗೊತ್ತಿಲ್ಲ. ಹೌದು ತಂಗಿ, ಇವಾಗ ಏನ್ ಮಾಡೋದು? ಅಕ್ಕ, ವೆಡ್ಡಿಂಗ್ ಕಾರ್ಡ್ ಮೇಲೆ ಫೋನ್ ನಂಬರ್ ಇರುತ್ತೆ ಅಲ್ವಾ, ಆ ನಂಬರಿಗೆ ಕಾಲ್ ಮಾಡಿ ಮಾತಾಡೋಣ. ಹಾ ಹೌದು ತಂಗಿ, ಇವತ್ತೇ ಹೊರಡೋಣ. ಸರಿ ಅಕ್ಕ, ನಾನು ಹುಡುಗನ್ ಮನೆಯವರಿಗೆ ಇವಾಗ್ಲೇ ಕಾಲ್ ಮಾಡಿ ಹುಡುಗನಿಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತೀನಿ ಹಾಗೆ ಅಂತ ಕಾಲ್ ಮಾಡಿದ್ಲು. ಹೀಗೆ ಅಪ್ಪ ಅಮ್ಮ ಎಲ್ಲರೂ ನಿದ್ರೆ ಮಾಡಿದ ನಂತರ ಚಂದ್ರಿಕಾ ಹರಿತಾ ಯಾರಿಗೂ ಗೊತ್ತಿಲ್ಲದೆ ಗೋಡೆಯನ್ನು ದಾಟಿ ಅವ್ರ ಮನೆಗೋದ್ರು. ಅಕ್ಕ, ಇದೇ ಅವ್ರ ಮನೆ. ಅದು ಅಲ್ಲಿದ್ದಾನಲ್ಲ, ಅವನೇ ಮದುವೆ ಹುಡುಗ. ಮಾಸ್ಕ್ ಹಾಕೊಂಡಿದ್ದಾನೆ. ಅವ್ನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ. ಅದೇನು, ಮದುವೆ ಮುಹೂರ್ತ ಎಲ್ಲ ಆದ್ಮೇಲೆ ಹುಡುಗ ಯಾರನ್ನ ನೋಡ್ಬಾರ್ದಂತೆ, ಅದೇ ಅವ್ರ ಶಾಸ್ತ್ರ ಅಂತೆ. ನಮ್ನ ಕೂಡ ಮಾಸ್ಕ್ ಹಾಕೊಂಡ್ ಬರ್ಲಿಕ್ಕೆ ಹೇಳಿದಾರೆ, ನೀನು ಹಾಕೋ. ಹೀಗೆ ಅಕ್ಕ ತಂಗಿಯರಿಬ್ಬರು ನಡೆದ ವಿಚಾರವನ್ನೆಲ್ಲ ಹುಡುಗನಿಗೆ ಹೇಳಿದ್ರು. ಆದ್ರೆ ಹುಡುಗನ ಮುಖದಲ್ಲಿ ಯಾವ ಬದಲಾವಣೆಯೂ ಇರ್ಲಿಲ್ಲ. ಇಲ್ಲಿ ನೋಡಿ, ನಾವು ನಡೆದ ವಿಚಾರವನ್ನೆಲ್ಲ ಹೇಳಿದೀವಿ. ನಮ್ಮ ಅಕ್ಕನ ಮನ್ಸಲ್ಲಿ ಇನ್ನೂ ಅದೇ ಹುಡುಗ ಇರೋದು. ನೀವು ಏನೇ ಹೇಳಿದ್ರು ನಾನು ಚಂದ್ರಿಕನನ್ನೇ ಮದ್ವೆ ಆಗೋದು. ಯಾಕೆ ಅಂದ್ರೆ ಅವಳಿಗೂ ನನಗೂ ಮೊದ್ಲೇ ಮದ್ವೆ ಆಗಿರುವುದ್ರಿಂದ. ಆ ಮಾತು ಕೇಳಿ ಇಬ್ಬರು ಆಶ್ಚರ್ಯದಿಂದ ನೋಡಿದ್ರು. ವಿನೋದ್ ಕೂಡ ಮಾಸ್ಕ್ ಅನ್ನು ತೆಗ್ದ. ಸರಿ, ಹಾಗಾದ್ರೆ ನೀವು ನಿಮ್ ಮನೇಲಿ ಹೇಳಿ, ನಾನು ಕೂಡ ಹುಡುಗನ್ ಜೊತೆ ಮಾತಾಡ್ತೀನಿ. ಏನ್ ವಿನೋದ್, ನೀನಾ? ಎಲ್ಲಿಗೋಗಿದೆ ಇಷ್ಟು ದಿನ? ನೀನು ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತು, ಅದಕ್ಕೆ ನಿನ್ ಮನೇಲಿ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಅಪ್ಪಮ್ಮನ ಜೊತೆ ವಿಷಯ ಹೇಳ್ದೆ. ಶ್ರೀಮಂತ ಸಂಬಂಧ ಯಾರೋ ಅಲ್ಲ, ಅದು ನಾನೇ. ಆ ವಿಷಯ ಕೇಳಿ ಚಂದ್ರಿಕನ ಕಣ್ಣಲ್ಲಿ ಕಣ್ಣೀರು ಬಂತು. ಇಷ್ಟು ದಿನ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ? ಇನ್ ಮುಂದೆ ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಹಾಗೆ ಹೇಳಿ ವಿನೋದ್ನ ಹೋಗಿ ತಬ್ಬಿಕೊಂಡ್ಲು.